ಬ್ರಿಗೇಡ್ ರೋಡ್ನಲ್ಲಿ ಈ ಹೊಸ ವರ್ಷಾಚರಣೆಯ ಒಂದು ಸಂಭ್ರಮಕ್ಕೆ ಬ್ರೇಕ್ ಬೀಳತ್ತಾ? ಮುಂದಿನ ವರ್ಷದಿಂದ ಇಲ್ಲಿ ಸಂಭ್ರಮಕ್ಕೆ ಬ್ರೇಕ್ ಬೀಳತ್ತಾ ಅಂತ ಒಂದು ಸುಳಿವನ್ನ ನೀಡಿದ್ದಾರೆ ಸಚಿವ ವಿ ಸೋಮಣ್ಣ. ಆಲ್ರೆಡಿ ಈ ಸಾರಿನೇ ಹೆಚ್ಚಿನ ಲೈಟ್ಸ್ ಹಾಕಿಸಿಲ್ಲ, ಅಲ್ಲಿ ಪೊಲೀಸರು ಸಾಕಷ್ಟು ನಮ್ಮ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ರು ಅನ್ನುವಂಥ ಒಂದು ಆರೋಪಗಳು ಕೇಳಿ ಬಂದವು. ಸೊ ಮುಂದಿನ ವರ್ಷ ಅಲ್ಲಿನ ಆಚರಣೆಗೆ ಕಂಪ್ಲೀಟ್ ಬ್ರೇಕ್ ಬೀಳತ್ತಾ? ನನಗೂ ಆ ಆಲೋಚನೆ ಬಂದಿದೆ, ಈ ವಾದಕ್ಕೆ ನನ್ನ ಬೆಂಬಲ ಇದೆ, ಬೆಂಗಳೂರಿನವನಾಗಿ ಬದಲಾವಣೆ ತರಬೇಕು ಅನ್ನೋ ಭಾವನೆ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತೀನಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಸೊ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಹೊಸ ವರ್ಷಾಚರಣೆ ಸಾಕಷ್ಟು ಪಾಪ್ಯುಲರ್ ಆಗಿತ್ತು. ಆದರೆ ಜನಗಳು ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಅಲ್ಲಿ ಭದ್ರತೆ ಮತ್ತು ಸುರಕ್ಷೆ ದೃಷ್ಟಿಯಿಂದ ಬೆಂಗಳೂರಿಗೆ ಇದು ಕೆಟ್ಟ ಹೆಸರು ಬರುವಂಥ ಪ್ರಸಂಗಗಳು ಕೂಡ ನಡೆದವು ಕಳೆದ ವರ್ಷಗಳಲ್ಲಿ ನಾವು ನೋಡಿದ್ರೆ. ಸೊ ಈಗ ಇಂಥ ಆಚರಣೆ ಬೇಕಾ? ಅಲ್ಲಿ ಏನಂದ್ರೆ ಏನೂ ಇಲ್ಲ, ಸುಮ್ಮನೆ ಜನಗಳು ಸೇರ್ಕೊಳ್ಳೋದು, ಕೇಕೆ ಹಾಕೊಳ್ಳೋದು, ಅಹಿತಕರ ಘಟನೆಗೆ ಅನುವು ಮಾಡಿಕೊಡುವಂಥದ್ದು, ಈ ಥರ ಆಚರಣೆ ಬೇಕಾ ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ಸೊ ಇದೀಗ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ನಾನು ಕೂಡ ರಾತ್ರಿ ನೋಡಿದೆ, ನನಗೂ ಅನ್ನಿಸ್ತು ನೀವು ಹೇಳಿದ್ದು ಒಳ್ಳೆ ಸಲಹೆ. ನಾನು ಕೂಡ ಒಬ್ಬ ಬೆಂಗಳೂರಿನವನಾಗಿ ನಾನು ಬೆಂಗಳೂರಿಗೆ ಬಂದು ಸುಮಾರು 40 ವರ್ಷಗಳಿಂದ ಬೆಂಗಳೂರನ್ನು ಪ್ರತಿನಿಧಿಸ್ತಾ ಇದ್ದೀನಿ. ಇನ್ನು ಮುಂದೆ ಕಮರ್ಷಿಯಲ್ ಸ್ಟ್ರೀಟು, ಚರ್ಚ್ ಸ್ಟ್ರೀಟು ಅಂತ ಏನಿದೆ, ಇದಕ್ಕೆ ಬದಲಾವಣೆ ತರಬೇಕು ಅಂತ ನಿಮ್ಮ ಭಾವನೆ ಏನಿದೆ, ನಾನು ಕೂಡ ರಾತ್ರಿಯೇ ತೀರ್ಮಾನ ಮಾಡಿದೆ. ಇದ್ರ ಬಗ್ಗೆ ನಾನು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಪ್ರಾಯಶಃ ಇದೊಂದು ರೀತಿ ಎಲ್ಲ ಒಂದು ಕಡೆ ಆ ಒಂದು ದಿನ ಬಹುತೇಕರಿಗೆ ಇನ್ನೂ ಕೂಡ ಬೇರೆಯವರಿಗೆ ಮುಜುಗರ ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ಕಠಿಣವಾದ ಕ್ರಮವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಗೊಂಡು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸಮಂಜಸವಲ್ಲ. ಆದ್ದರಿಂದ ನಾನು ನನ್ನ ವೈಯಕ್ತಿಕವಾಗಿ 2 ಸ್ಟ್ರೀಟ್ಗಳಲ್ಲಿ ಇವತ್ತವರೆಗೂ ಹೊಸ ವರ್ಷ ಆಚರಣೆ ಮಾಡ್ತದೆ, ಅದ್ರ ಬದಲಿಗೆ ಬೇರೆದೊಂದನ್ನು ಮಾರ್ಗವನ್ನು ಹುಡುಕ್ತಕ್ಕಂಥದಕ್ಕೆ ನೀವೇನು ಹೇಳ್ತೀರಿ ಅದಕ್ಕೆ ನಾನು ಕೂಡ ಕೈ ಜೋಡಿಸ್ತೀನಿ, ನನ್ನ ಸಹಮತ ಇದೆ. ಇದು ಇವರೆಗಿನ ಅಪ್ಡೇಟ್. ಈಗ 1600 ವರ್ಷದ ಕಿಚ್ಚು ಪ್ರೋಗ್ರಾಮ್ ಟೈಮ್ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.